ನಗರದಲ್ಲಿ ಕನ್ನಡಿಗರ ಕಡೆಗಣನೆ ಹೆಚ್ಚಾಗ್ತಾ ಇದೆ. ಹೊರ ರಾಜ್ಯದವರ ಉಪಟಳವೇ ಹೆಚ್ಚಾಗಿದೆ. ಹಾಗೆ ಅಲ್ಲೊಂದು ಹೋಟೆಲ್ನಲ್ಲಿ ಕನ್ನಡಿಗರ ಬಗ್ಗೆ ಕೆಟ್ಟದಾಗಿ ಬರಹವನ್ನ ಹಾಕಲಾಗಿತ್ತು. ಇದೀಗ ಆ ಹೋಟೆಲ್ಗೆ ಬೀಗ ಜಡಿದು ಪೊಲೀಸರು ಬುದ್ಧಿ ಕಲಿಸಿದ್ದಾರೆ. ಬಿತ್ತು ಬೀಗ ಬಿದ್ದೇ ಬಿಡ್ತು. ಕನ್ನಡಿಗರ ಬಗ್ಗೆ ಅವಹೇಳನ ಮಾಡಿದ್ದ ಹೋಟೆಲ್ನವರಿಗೆ ಶಾಕ್ ಕೊಟ್ಟಿದ್ದ ಪೊಲೀಸರು ಇದೀಗ ಹೋಟೆಲ್ ಅನ್ನ ಸೀಸ್ ಮಾಡಿದ್ದಾರೆ. ಕನ್ನಡಿಗರ ಬಗ್ಗೆ ಹೋಟೆಲ್ ಬೋರ್ಡ್ನಲ್ಲಿ ಕೆಟ್ಟದಾಗಿ ಬರಹ. ಕನ್ನಡಿಗರನ್ನ ಕೆಣಕಿದ ಹೋಟೆಲ್ ಸೀಸ್ ಮಾಡಿದ ಪೊಲೀಸರು. ಹೌದು, ಹೋಟೆಲ್ ಡಿಸ್ಪ್ಲೇ ಬೋರ್ಡ್ನಲ್ಲಿ ಕನ್ನಡಿಗರ ಬಗ್ಗೆ ಅವಹೇಳನಕಾರಿ ಪದ ಬಳಸಿ ಪ್ರದರ್ಶನ ಮಾಡಿದ್ದ ಹೋಟೆಲ್ನವರಿಗೆ ಮಡಿವಾಳ ಪೊಲೀಸರು ತಕ್ಕ ಶಾಸ್ತಿ ಮಾಡಿದ್ದಾರೆ. ಕೋರಮಂಗಲದ ತಾವರೆಕೆರೆ ರಸ್ತೆಯಲ್ಲಿರುವ ಜಿಎಸ್ ಸ್ಯೂಟ್ ಹೋಟೆಲ್ ಸೀಸ್ ಮಾಡಿ ಬೀಗ ಜಡಿದಿದ್ದಾರೆ. ಅಂದಹಾಗೆ ಜಿಎಸ್ ಸ್ಯೂಟ್ ಹೋಟೆಲ್ನ ಡಿಸ್ಪ್ಲೇ ಬೋರ್ಡ್ನಲ್ಲಿ ಕನ್ನಡಿಗರ ಬಗ್ಗೆ ಅವಾಚ್ಯ ಪದ ಬಿತ್ತರಿಸಲಾಗಿತ್ತು. ಇದನ್ನ ಸ್ಥಳೀಯರು ಮೊಬೈಲ್ನಲ್ಲಿ ಸೆರೆ ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು. ಬಳಿಕ ಸ್ವಯಂ ಪ್ರೇರಿತ ಕೇಸ್ ದಾಖಲಿಸಿಕೊಂಡಿದ್ದ ಮಡಿವಾಳ ಪೊಲೀಸರು ಹೋಟೆಲ್ಗೆ ತೆರಳಿ ನಿನ್ನೆ ಮಹಜರು ಮಾಡಿದ್ರು. ಡಿಸ್ಪ್ಲೇ ವಶಕ್ಕೆ ಪಡೆದು ಹೋಟೆಲ್ನ ಮ್ಯಾನೇಜರ್ ಸರ್ಫರಾಜ್ ಸೇರಿ 5 ಸಿಬ್ಬಂದಿಯನ್ನ ಬಂಧಿಸಿದ್ರು. 8ನೇ ತಾರೀಕು ನಂತರ ಅವರು ಅದು ಯಾರು LED ಬೋರ್ಡ್ ಮಾಡಿ ಕೊಟ್ಟಿದ್ರು, ಕೋರಮಂಗಲ ಅದು ಕಂಪ್ನಿ ಅಂತ ಗೊತ್ತಾಗಿದೆ. ಅವ್ರ ಹತ್ರ ಅವ್ರು ಕಂಪ್ಲೇಂಟ್ ಮಾಡಿದ್ರಂತೆ ಈ ಥರ ಬೇರೆ ಬೇರೆ ಮೆಸೇಜ್ಗಳು ಬರ್ತಾ ಇದೆ ಅಂದ್ಕೊಂಡು. ಆದರೆ ಈ ಮೆಸೇಜ್ ಯಾರು ಹೇಗೆ ಜನರೇಟ್ ಆಯಿತು ಅನ್ನೋದ್ರ ಬಗ್ಗೆ ತನಿಖೆ ಆಗುತ್ತೆ. ಇನ್ನು ರಾತ್ರಿ ಹೋಟೆಲ್ನಲ್ಲಿ ಪರಿಶೀಲನೆ ನಡೆಸಿ ಗ್ರಾಹಕರನ್ನು ರಾತ್ರೋರಾತ್ರಿ ಪೊಲೀಸರು ತೆರವು ಮಾಡಿದ್ರು. ಆ ಬಳಿಕ ಹೋಟೆಲ್ಗೆ ಬೀಗ ಹಾಕಿ ಮುಂಭಾಗದಲ್ಲಿ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಿಸಿದ್ದಾರೆ. ಪೊಲೀಸರ ಕ್ರಮಕ್ಕೆ ಸ್ಥಳೀಯರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮೊದಲು ಮಡಿವಾಳದ ನಮ್ಮ ಆರಕ್ಷಕರಿಗೆ ನಾನು ಅದೊಂದು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಯಾಕೆ ಅಂತಂದರೆ ಅವ್ರು ನನ್ನ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಬಂದುಬಿಟ್ಟು ಅದು ಇಮಿಡಿಯೇಟ್ಲಿ ಅವ್ರು ಆ್ಯಕ್ಷನ್ ತಗೊಂಡಿದ್ದಾರೆ. ಅಲ್ಲಿರ್ತಕ್ಕಂಥ ಆರಕ್ಷಕರಿಗೆ ನಾನು ಇದು ಮಾಡ್ತೀನಿ. ಯಾಕೆಂದರೆ ನಾನು ಇದೇ ಏರಿಯಾದಲ್ಲಿ ಇರೋದು. ನಾವು ಕೂಡ ಸ್ವಲ್ಪ ದುಡ್ಡು ಮಾಡೋ ಇದರಲ್ಲಿ ಇಲ್ಲಿ ಸುಮಾರು ಏನೋ ನಡೀತವೆ ಬೇರೆ ಬೇರೆಗಳು. ಸ್ವಲ್ಪ ಅವರ ನಮ್ಮ ಪೊಲೀಸ್ನವರು ಸ್ವಲ್ಪ ಗಮನದರ್ಶಿಯರು ಗೊತ್ತಾಗುತ್ತಿಲ್ಲ ಏನೇನು ನಡೀತವೆ ಅಂತ. ಹೋಟೆಲ್ನ ಮಾಲೀಕರು ಕೇರಳ ಮೂಲದವರು ಎನ್ನಲಾಗ್ತಿದೆ. ಹೋಟೆಲ್ನವರ ವಿರುದ್ಧ ಸಮಾಜದಲ್ಲಿ ಅಶಾಂತಿ ಮೂಡಿಸಲು ಯತ್ನ ಆರೋಪದಡಿ ಕೇಸ್ ದಾಖಲಾಗಿದೆ. ಕನ್ನಡಿಗರಿಗೆ ಅಪಮಾನ ಮಾಡೋದಕ್ಕಾಗಿಯೇ ಈ ಕೃತ್ಯ ಎಸಗಿದ್ರ? ತಾಂತ್ರಿಕ ಸಮಸ್ಯೆಯಿಂದ ಹೀಗಾಗಿದೆಯಾ, ಇಲ್ಲ ಇದರ ಹಿಂದೆ ಕಿಡಿಗೇಡಿತನ ಇದೆಯಾ ಅಂತ ತನಿಖೆ ನಡೆಸುತ್ತಿದ್ದಾರೆ. ಪ್ರಜ್ವಲ್, TV9 ಬೆಂಗಳೂರು.